ರಾಜ್ಯಾದ್ಯಂತ ಶೋಕಾಚರಣೆ ಇದ್ದರೂ ಕೂಡ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಚೇರಿ ತೆರೆದು ಶಿವಕುಮಾರ ಸ್ವಾಮೀಜಿಗಳಿಗೆ ಅಗೌರವ ತಂದ ಪಂಚಾಯಿತಿ ಅಧಿಕಾರಿಗಳು. ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಶಿವೈಕ್ಯರಾಗಿದ್ದು, ಮಂಗಳವಾರ ರಾಜ್ಯಾದ್ಯಂತ ಶೋಕಾಚರಣೆ ಹಾಗೂ ಸರಕಾರಿ ರಜೆ ಇದ್ದರೂ ಸಹ ಸರಕಾರದ ಆದೇಶವನ್ನು ಪಾಲಿಸದೆ ಪಂಚಾಯಿತಿ ಅಧಿಕಾರಿಗಳು ನಡೆದಾಡುವ ದೇವರಿಗೆ ಅಗೌರವ ತಂದಿದ್ದಾರೆ ಹಾಗೂ ಶೋಕಾಚರಣೆ ನಡೆಸುವಾಗ ಅವಿಶ್ವಾಸ ನಿರ್ಣಯ ಸಭೆ ಕರೆದು ಶ್ರೀಗಳಿಗೆ ಅಗೌರವ ತಂದಿದ್ದಾರೆ ಎಂದು ಪಂಚಾಯಿತಿ ಅಧ್ಯಕ್ಷರಾದ ಪದ್ಮಾವತಿ ತಿಳಿಸಿದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ಗೌರ್ಮೆಂಟ್ ಹಾಲಿಡೇ ಇತ್ತು. ಆದರೂ ಇವತ್ತು ನಮ್ಮ AC ಅವರು 15 ದಿವಸ ಮುಂಚೆನೇ ಡೇಟ್ ಕೊಟ್ಟಿದ್ದರು. 22ನೇ ತಾರೀಕು ಅವಿಶ್ವಾಸ ನಿರ್ಣಯ ಇದೆ ಅಂತ ಒಂದು ಡೇಟ್ ಕೊಟ್ಟಿದ್ದರು. ಆ ಡೇಟಲ್ಲಿ ಅನಿವಾರ್ಯತೆ ನಮ್ಮ ಇಡೀ ರಾಜ್ಯದ ಇವತ್ತು ಏನು ಕರ್ನಾಟಕದಲ್ಲಿ ಒಂದು ಬಯಸಿದ್ರು ಈ ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರ ಬಗ್ಗೆ ಇವತ್ತು ನಿಧನರಾಗಿದ್ದಾರೆ. ಅದ್ರ ಬಗ್ಗೆ ಇವತ್ತು ಸರ್ಕಾರನೇ ಇವತ್ತು ಸರ್ಕಾರದ ಆದೇಶದಂತೆ ಇವತ್ತು ರಜಾ ಘೋಷಣೆ ಮಾಡಿತ್ತು. ಆದರೂ ಕೂಡ ಇವತ್ತು ಎಲ್ಲ ಕಡೆ ಶಾಲಾ ಕಾಲೇಜುಗಳು ಮತ್ತು ಎಲ್ಲ ಎಕ್ಸಾಮ್ ಇದ್ದರೂ ಕೂಡ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲೇ ರಜೆ ಘೋಷಣೆಯಾಗಿದೆ. ಆದರೂ ಕೂಡ ಇವತ್ತು ನಮ್ಮ AC ಅವರು ಮತ್ತು EO ಅವರು ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿ ಇವತ್ತು ಪಂಚಾಯಿತಿ ಓಪನ್ ಮಾಡಿ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಇವತ್ತೊಂದು ಅವಿಶ್ವಾಸ ನಿರ್ಣಯನ ಎಲ್ಲ ಮೆಂಬರ್ಗಳು ನಾವು ಹಾಕಿ ಕರೆಸಿ ಒಂದು ಪಂಚಾಯಿತಿಯಲ್ಲಿ ಮಾಡಿದ್ದಾರೆ. ಇದು ನಮಗೇನು ಅನ್ನಿಸ್ತದೆ ಅಂದರೆ ಇದ್ರ ಬಗ್ಗೆ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಒಂದು ಡೇಟ್ ಕೊಟ್ಟು ಮತ್ತೊಂದು ದಿನ ಮಾಡ್ಕೋಬೋದಾಗಿತ್ತು. ಆದರೆ ಇವತ್ತು ಇಡೀ ಎಲ್ಲ ಶೋಕಾಚರಣೆ ಇರೋದರಿಂದ ಇಡೀ ಇವತ್ತೇನು ನಮ್ಮ ಸರ್ಕಾರ ಇದೆ ಎಲ್ಲ ಇವತ್ತು ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರ ಹತ್ರ ಇದ್ದಾರೆ. ಆದರೆ ಇಲ್ಲಿ ಪಂಚಾಯಿತಿ ಓಪನ್ ಮಾಡ್ಕೊಂಡು ಇವರೆಲ್ಲ ಮಾಡಿದ್ದು ನಮಗೆಲ್ಲರಿಗೂ ಒಂದು ಕಡೆ ನೋವಿದೆ. ಆದರೆ ಇದ್ರ ಬಗ್ಗೆ ನಮಗೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ AC ಅವರು ನಮಗೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ನಾವು ಕೇಳೋಕ್ಕೆ ಹೋಗಿದ್ದಕ್ಕೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ, ಇವತ್ತು ನೀವು ಪಂಚಾಯಿತಿ ತಗೊಂಡು ಮಾಡ್ತಾ ಇದ್ದೀರಾ, ಇದರಲ್ಲಿ ಯಾವ್ದಾರ ಬೈಲಾಗಿರ್ಬೋದು ಮತ್ತು ಕಾನೂನಾತ್ಮಕವಾಗಿ ಏನು ತೆಗಿಬೋದು ಅಂತ ಕೇಳಿದ್ದಕ್ಕೆ ಅವ್ರು ಯಾವುದೂ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಮತ್ತು ನಮ್ಮನ್ನೇನಾರ ಕೇಳೋಕ್ಕೆ ಹೋಗಿದ್ರೆ ನೀವು ಆಚೆ ಹಾಕ್ರಿ, ಪೊಲೀಸರು ಕರೆಸಿ ಆಚೆ ಕಳಿಸಿದ್ರು. ಅದು ನಮಗೆ ನೋವಾಗಿದೆ. ಮತ್ತು ವಿಡಿಯೋ ಆಗಲಿ ಮತ್ತು ಫೋಟೋ ಆಗಲಿ ಎಲ್ಲ ಫೋನ್ಗಳು ಸ್ವಿಚ್ ಆಫ್ ಮಾಡಬೇಕು, ಯಾವುದೇ ರೀತಿ ಅಲೋ ಇಲ್ಲ ಅಂತ ಒಂದು ಇದು ಮಾಡಿ ಬೆದರಿಕೆ ಹಾಕಿದ್ದಾರೆ. ಕೇಳೋಕೆ ಹೋದರೆ ಸದಸ್ಯರುಗಳಿಗೆ ಇದು ಕೂಡ ನಮಗೆ ಎಲ್ಲೋ ಒಂದು ಕಡೆ ನೋವಾಗಿದೆ. ಇರೋದನ್ನು ವಾಸ್ತವತೆ ಹೇಳ್ಬೋದಾಗಿತ್ತು. ಇವತ್ತು ಸರ್ಕಾರದ ಆದೇಶ ಇದೆಯಮ್ಮ, ನಾವು ಮಾಡ್ಬೋದು, ಅದರಂತೆ ನಾವು ಮಾಡ್ತಾ ಇದ್ದೀವಿ, ನೀವೇನೇ ಇದ್ರೂ ಕೇಳಿ, ಅದರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ಬೋದಿತ್ತು. ಯಾರೇ ಏನೇ ಒಂದು ಕೇಳೋಕೆ ಹೋದ್ರೂ ಅವರು ದುರಂಕಾರದಿಂದ ವರ್ತನೆ ಮಾಡಿದ್ದಾರೆ. ಇದು ನಮಗೂ ಕೂಡ ನೋವಾಗಿದೆ. ಏಕೆಂದರೆ ಇವತ್ತು ಅವ್ರು ಕರೆಸಿ ಇಲ್ಲ ಹೇಳ್ಬೋದು, ಇಲ್ಲ ಮತ್ತೆ ಅವ್ರೇನು ಈಗ ನಮ್ಮ ವಿಡಿಯೋ ಮೊದಲವರು ಕೂಡ ಕೇಳೋಕ್ಕೆ ಹೋದಾಗ ಅವ್ರು ಕಾರತ್ತಿ ಹೊಂಟೆ ಹೋದರು, ಅದಕ್ಕೆ ಯಾವುದೇ ವಿಚಾರಣೆ ಅವ್ರ ಮಾಹಿತಿ ಕೊಡಲಿಲ್ಲ. ಹಂಗಾಗಿ ಇದು ಎಲ್ಲರಿಗೂ ನೋವಾಗಿದೆ. ಇವತ್ತು ಇಡೀ ರಾಜ್ಯನೇ ಇವತ್ತು ಎಲ್ಲ ಶ್ಲೋಕಾಚರಣೆಗಳಿದೆ. ಆದರೂ ಕೂಡ ಇವತ್ತು ಈ ಪಂಚಾಯಿತಿ ಒಳಗೆ ನಡೆದಿರೋದು ನಮ್ಮೆಲ್ಲರಿಗೂ ನೋವಿದೆ. ದಯವಿಟ್ಟು ಇದು ಒಂದು ದೊಡ್ಡ ಮಟ್ಟಕ್ಕೆ ತಲುಪಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.